Watch India's largest kids library only on Jio Hotstar. Download the app now. ಪಾರ್ವಾಳಗಳಂತೂ ನೆಮ್ಮದಿಯಾಗಿರಕ್ಕೆ ಬಿಡ್ತಾ ಇಲ್ಲ ನಮ್ಮನ್ನ. ಅರೆ ಡಾಕ್ಟರ್ ಅಣ್ಣ, ನಮ್ಮ ಮನೆಯಲ್ಲಿ ಪಾರ್ವಾಡಿಗಳೆಲ್ಲ ಬಂದ್ಬಿಟ್ಟು ನಮ್ಮ ತಲೆ ತಿಂತಾ ಇವೆ ಅಣ್ಣ. ನಾವು ಎಷ್ಟು ಹೋಗಿ ಅಂತ ಹೇಳಿದ್ರು ಅವು ನಮ್ಮ ಮಾತೇ ಕೇಳ್ತಾ ಇಲ್ಲ ಅಣ್ಣ. ಏನಾದ್ರೂ ಹೆಲ್ಪ್ ಮಾಡಿ ಅಣ್ಣ. ಓ ಮೋಟು, ನನ್ನ ಗೆಳೆಯ ಇಲ್ಲಿದೆ ನೋಡಿ ಗ್ಯಾಜೆಟ್. ಇದನ್ನ ಹಾಕೊಂಬಿಡೆಯ, ಸರಿ ಹೋಗುತ್ತೆ. ನಿಮ್ಮ ಮಾತು ಅದಕ್ಕೆ ಅರ್ಥ ಆಗುತ್ತೆ, ಅದ್ರ ಮಾತು ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಕಣ್ರೆ. ಗುಟಾರ್ಗೋ 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 ಗುಟಾರ್ಗೋ. ಅಯ್ಯ, ಏನ್ ಗುಟ್ರಾಗ್ತಿದೆಯಲ್ಲ? ಅದ್ರ ಮಾತಾಡ್ತಿದ್ದೀನಿ ಕಣೋ. ಇನ್ನೇನು? ಅಯ್ಯ ಮೋಟು, ಮಾಮೂಲಿಯಾಗೆ ನೀ ಮಾತಾಡೋ, ಆವಾಗ್ಲೇ ಅದಕ್ಕೆ ನಿಮ್ ಭಾಷೆ ಅರ್ಥ ಆಗೋದು ಕಣ. ಗುಟಾರ್ಗು ಗುಟಾರ್ಗು ಅಂತ ಯಾಕೋ ಅಂತ ಇದೆಯಾ ನೀನು? ಓಹೋ ಸಾರಿ ಪತ್ಲು, ನಾನ್ ಮರ್ತೇ ಹೋಗ್ಬಿಟ್ಟಿದ್ದೆ ಕಣೋ. ಪಾರ್ವಾಳಗಳ, ಇಲ್ಲಿಂದ ಜಾಗ ಖಾಲಿ ಮಾಡಿ, ಇದು ನಮ್ಮನೆ. ಅರೆ, ಈ ಮನೆ ನಿಂದಂಗಾಗುತ್ತೆ. ನಾವ್ ಈ ಮನೆನ ಬಾಡಿಗೆಗೆ ತಗೊಂಡಿದೀವಿ. ಈ ಮನೇಲಿ ಪೇಯಿಂಗ್ ಗೆಸ್ಟ್ ಆಗಿದೀವಿ ನಾವು. ಪೇಯಿಂಗ್ ಗೆಸ್ಟ್? ಅಯ್ಯೋ, ನಿಮ್ ಪೇಯಿಂಗ್ ಗೆಸ್ಟ್ ಅಂತ ಯಾರು ಹೇಳಿದ್ದು? ನಮ್ ಸ್ಟೇಟ್ ಏಜೆಂಟ್ ಪಕ್ಯಾ ಹೇಳಿದ್ದು. ಪಕ್ಯಾ ರಿಯಲ್ ಎಸ್ಟೇಟ್ ಏಜೆಂಟ್? ಅರೆ, ಅವನಲ್ಲಿಂದ ಬಂದೋ ಇಲ್ಲಿಗೆ? ನಮಗ್ ಹೇಳ್ದೆ ಕೇಳ್ದೆ ಪೇಯಿಂಗ್ ಗೆಸ್ಟ್ ನ ನಮ್ಮನೇಲಿ ಹೇಗೋ ಇರಿಸ್ದವನು. ಕರೆಯಪ್ಪ ಏಜೆಂಟ್ ನ. ಏ ಪಕ್ಯಾ, ಹಾ ಹೇಳು, ಏನಾಗಿದೆ? ಈ ಮನೆ ಯಜಮಾನ್ರು ನಾವು. ನೀವು ನಮ್ಗೆ ಹೇಳ್ದೆ ಕೇಳ್ದೇನೆ ನಮ್ಮ ಮನೇಲಿ ಪೇಯಿಂಗ್ ಗೆಸ್ಟ್ ಅಂದ್ರೆ ಬಾಡಿಗೆ ಹೇಗೆ ಕೊಟ್ಟೆ ನೀನು? ನೋಡಣ್ಣ, ನಾನು ಪಕ್ಕಿಯ ಇಸ್ಟೇಟ್ ಏಜೆಂಟ್ ಇದ್ದೀನಿ. ಇಲ್ಲಿರೋ ಎಲ್ಲಾ ಮನೆಗಳು ನಾನೇ ಬಾಡಿಗೆ ಕೊಡೋದು, ಗೊತ್ತಾಯ್ತಾ? ಗುಟ್ಗು. ಅರೆ, ರೆಂಟ್ಗೆ ಮನೆ ಯಜಮಾನರನ್ನ ಕೇಳ್ಬಿಟ್ಟು ಕೊಡ್ಬೇಕು ತಾನೆ ನೀನು? ಏನು ಅವಶ್ಯಕತೆ ಇಲ್ಲ. ನಾನ್ ಯಾವ ಮಾಲೀಕನ್ನು ಕೇಳೋ ಅವಶ್ಯಕತೆನೇ ಇರೋದಿಲ್ಲ, ಗೊತ್ತಾಯ್ತೇನ್? ಗುಟ್ಗು. ಅರೆ, ಏನಪ್ಪ ಹಿಂಗ್ ಮಾತಾಡ್ತಿದ್ಯಾ ನೀನು? ಇದು ಸರಿಗಿರಲ್ಲ ನೋಡು. ಯಾವುದೇ ಜಬರ್ದಸ್ತಿ ಇಲ್ಲ. ಇವರು ನಮ್ ಜನಗಳಿದ್ದಾರೆ. ಇವ್ರಿಗೆ ನೀವೇನು ಅನ್ನೋ ಹಾಗಿಲ್ಲ. ಇವ್ರಿಗೆ ಏನಾದ್ರು ಅಂದ್ರೆ ಅಷ್ಟೇ ನಿನಗಿರುತ್ತೆ. ಆಮೇಲೆ ಅರ್ಥ ಆಯ್ತೇನೋ ಬೋಡ? ಹೌದಾ? ನಮ್ಮ ಹತ್ರನ ಚಾಲೆಂಜ್ ಮಾಡ್ತೀಯಾ? ಪತ್ಲು, ಖಾಲಿ ಹೋಟೆಲ್ ಅಂತ ತಲೆ ಓಡ್ತಾ ಇಲ್ಲ ಕಣೋ. ಏನಾದ್ರು ಮಾಡೋ ನೀನು. ಐಡಿಯಾ. ಈ ಪಾರಿವಾಳಗಳು ತಿನ್ನಕ್ಕೆ ಅಂತ ಬಂದಾಗ ಈ ಬುಟ್ಟಿನ ಇಟ್ಬಿಟ್ಟು ಕಾಯನ ತಿನ್ನಕ್ ಬಂದ ತಕ್ಷಣ ಈ ಬುಟ್ಟಿನ ಬೀಳಿಸ್ಬಿಟ್ರಾಯ್ತು. ಏನಂತೀಯ? ಆಮೇಲೆ ಅವನ್ನೆಲ್ಲ ಹಿಡ್ಕೊಂಬಿಟ್ಟು ಕಾಡಿಗೆ ಬಿಟ್ಟು ಬಂದ್ಬಿಡೋಣ ಕಣ. ಬಹಳ ಒಳ್ಳೆ ಐಡಿಯಾ ಕಣೋ. ಮತ್ತಿನ್ನ ಕಾಯೋದು ಬಾ. ಅರೆ ವಾ, ಎಂತ ಕಾಳುಗಳು, ಅದು ಫ್ರೆಶ್ ಆಗಿವೆ. ನಡೀರಿ ಸ್ನೇಹಿತರೆ. ಎಂಟುಕ್ಲೆ ಪಿಂಟುಕ್ಲೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಯಾರು ಬಲಿಗೆ ಬೀಳ್ಬಾರ್ದು, ಗೊತ್ತಾಯ್ತಾ? ಆ ಬುಟ್ಟಿ ಕೆಳಗಡೆ ಸಿಕ್ಕಾಕಿಸ್ಬಿಡ್ತಾರೆ ನಿಮ್ಮನ್ನ, ಗೊತ್ತಾಯ್ತಾ? ಬುಟ್ಟಿ ಹೊರಗಡೆ ಇರೋದನ್ನ ಮಾತ್ರ ತಿನ್ಬೇಕು, ಗೊತ್ತಾಯ್ತಾ? ಆ ಬುಟ್ಟಿ ಕೆಳಗಡೆ ತಿನ್ಬೇಡಿ. ಹೌದಾ? ಅದೋ ವಿಷಯ. ನಮಗ್ ಗೊತ್ತಿದೆ ಈ ಮನುಷ್ಯರು ಮಾಡೋ ಗುಟ್ರುಗೂ ಪ್ಲಾನ್. ವಾ, ಒಳ್ಳೆ ಐಡಿಯಾ ಮಾಡ್ದೆ ಕಣೋ. ಪತ್ಲು, ಅವುಗಳೆಲ್ಲ ಇನ್ನೇನು ಸಿಕ್ಕಾಕೊಂಡ್ಬಿಡುತ್ತೆ ಕಣೋ.
ಒಂದು ಸಿಕ್ಕಾಕೊಳ್ಳಿಲ್ವಲ್ಲ ಅದೇ ನಿನ್ ಪ್ಲಾನ್ ಉಲ್ಟಾ ಆಗೋಯ್ತ್ಲೆ ಬಾಡ್ಲೆ. ಅರೆ ಪತ್ಲು ಬಿಡ್ಸಾ ಇದನ್ನ ಇದನ್ನ ತೆಗಿಯಕ್ ಆಗ್ತಾ ಇಲ್ಲ ಕಣ ಪತ್ಲು. ಅಯ್ಯಪ್ಪ, ಈ ಪಾರೋಳಗಳಿಗೆ ಸಖತ್ ತಲೆ ಕಣ ಮೋಟು. ಅರೆ ಈ ಪಾರಿವಾಳಗಳನ್ನ ಹಿಡಿಯಕ್ಕೆ ಆಗ್ತಿಲ್ವಲ್ಲೋ, ಬಹಳ ಕಷ್ಟ ಇವುಗಳನ್ನ ಹಿಡಿಯೋದಕ್ಕೆ. ಬೇರೆ ಏನಾದ್ರೂ ನಾವು ಐಡಿಯಾ ಮಾಡ್ಲೇಬೇಕು. ಪೆಸ್ಟಿಸೈಡ್ ಗ್ಯಾಸ್ನ ಬಿಟ್ಬಿಡೋಣ ಕಣ, ಅದ್ರ ಸ್ಮೆಲ್ಗೆ ಎಲ್ಲಾನು ಓಡೋಗ್ಬಿಡ್ತೀವಿ ಕಣ. ಇಲ್ಲಿ ತಗೊಳ್ಳಿ ಅಣ್ಣಂದ್ರೆ, ಇದನ್ನ ಬೇಗ ಹಾಕೊಳ್ಬೇಕು ನೀವು. ಇದನ್ನ ಹಾಕೊಂಡ್ಮೇಲೆ ಜೀವನ ಪೂರ್ತಿ ಟಿಂಗಲಾಲ. ಅರ್ಥ ಆಯ್ತಾ ಇಲ್ಲ ಬಿಡಿ, ಇದನ್ನ ಹಾಕೊಳ್ಳಿ, ಬೇಗ ಹಾಕೊಳ್ಳಿ ಇದನ್ನ. ಅರೆ ಇವೆಲ್ಲ ಗ್ಯಾಸ್ ಮಾಸ್ಕ್ ಹಾಕೊಂಬಂದ್ಬಿಟ್ವಲ್ಲೋ. ಅದನ್ನೇನ್ ಹೇಳೋದು, ನಮ್ ಜನಗಳದು ಪೂರ್ತಿ ಜವಾಬ್ದಾರಿ ತಗೋತೀನಿ ನಾನು. ಇದಕ್ಕೆ ಹೇಳೋದು ಕಸ್ಟಮರ್ ಗುಡ್ ಸರ್ವಿಸ್. ಏ ಪಕ್ಯ ಪಾರಿವಾಳ, ಹೇಳು ಬಾಂಡ್ಲೆ. ಅಯ್ಯೋ ಬೇರೆ ದಾರಿನೇ ಇಲ್ವೇನಯ್ಯ? ನಮ್ಮ ಹತ್ರ ಹೇಳಯ್ಯ, ಇವರೆಲ್ಲ ನಿಂಗೆ ಎಷ್ಟು ಕಮಿಷನ್ ಕೊಡ್ತಾರೆ ಅಂತ. ಇದು ಊದ್ಕೊಂಡಿರೋ ಕಲ್ಲಂಗಡಿ ಹಣ್ಣೋನೆ. ಇವರು ಏನೇನ್ ಕಾಳು ತಗೊಂಡ್ ಬರ್ತಾರೋ ಅದ್ರಲ್ಲಿ ನನಗೂ ಸ್ವಲ್ಪ ಕಾಳು ಕೊಡ್ತಾರೆ. ಅವಾಗ ನನಗೆ ಯಾವುದೇ ಕೆಲಸ ಮಾಡೋದಿರೋದಿಲ್ಲ, ಗೊತ್ತಾಯ್ತೇನೋ ಗುಟ್ರಿಗೂ. ನಾವು ಬರೀ ಕುತ್ಕೊಂಡು ಅಂತ ತಿಂತಾ ಇರ್ತೀವಿ ಅಷ್ಟೇನೆ. ಅರ್ಥ ಆಯ್ತೇನೋ? ಏಜೆಂಟ್ ಇದ್ದೀನಿ ನಾನು, ಗೊತ್ತಾಯ್ನಾ? ಓಕೆ, ಕಾಳು ಎಷ್ಟು ಕೆಜಿ ಬೇಕೇಳಪ್ಪ? ಒಂದು ಮೂಟೆ ತುಂಬಿಸ್ಕೊಟ್ಬಿಡ್ಲ ನಿನಗೆ, ನಿನ್ ಜೀವನ ಪೂರ್ತಿ ತಿಂತ ಆರಾಮಾಗಿರ್ಬೋದು. ಆದ್ರೆ ಇವನ್ನೆಲ್ಲ ಕರ್ಕೊಂಡು ಹೋಗ್ಬಿಡಪ್ಪ ಪ್ಲೀಸ್. ಚೀಲ ಪೂರ್ತಿ ಕಾಳ ಮಜ್ಜಾಕ್ ಮಾಡ್ತಾ ಇದೀಯಾ? ದುಡ್ಡು ಒಂದು ಗೋಣಿ ಚೀಲ ತುಂಬಾ ತಗೊಂಡ್ ಬಾ. ಇಲ್ಲೋಡಪ್ಪ, ಈ ಚೀಲ ತುಂಬಾ ನಿನಗೆ ಕೊಡ್ತಾ ಇದ್ದೀನಿ, ತಗೊಂಡು ಎಂಜಾಯ್ ಮಾಡು. ಏಯ್ ನೋಡು, ಈ ಪಕ್ಕಿಯ ಎಸ್ಟೇಟ್ ಏಜೆಂಟ್ ಸ್ನೇಹಿತರಿಗೆ ಮೋಸ ಮಾಡೋದಿಲ್ಲ, ಗೊತ್ತಾಯ್ನೋ? ಅರ್ಥ ಆಯ್ತಾ? ಅರ್ಥ ಆಗಿಲ್ವಾ? ಬನ್ನಿ ಕಾಳು ಎತ್ಕೊಂಡು ಹೋಗೋಣ, ಮೇಲೆ ಕುತ್ಕೊಂಡು ಆರಾಮಾಗಿ ಕಾಳು ತಿನ್ನೋಣ. ಅಯ್ಯ, ಏ ಪಕ್ಕ ಕಳ್ಳ ಮೋಸ್ಕರ, ಏನಯ್ಯ ಮಾಡ್ತಿದ್ಯಾ ನೀನು? ನಿಂತ್ಕೊಂಡ್ರಯ್ಯ. ಮೂಟೆನೆ ಎಗರಿಸ್ಬಿಟ್ವಲ್ಲ. ಹೇಳಿದ್ನಲ್ಲ, ನಾನ್ ನಮ್ ಸ್ನೇಹಿತರಿಗೆ ಮೋಸ ಮಾಡೋದೇ ಇಲ್ಲ. ಮತ್ತೆ ನಾನ್ ರೆಸ್ಪೆಕ್ಟೆಡ್ ಏಜೆಂಟ್ ಇದ್ದೀನಿ, ಗೊತ್ತಾಯ್ತಾ? ದುಡ್ರಿಗೂ ಒಂದ್ಸರಿ ನಾ ಮನೆ ಕೊಟ್ಮೇಲೆ ನಾನ್ ಕೊಟ್ಟ ಹಾಗೇನೆ 11 ತಿಂಗಳಿಗೆ ಕಾಂಟ್ರಾಕ್ಟ್ ಇರುತ್ತೆ ಅದಕ್ಕೆ ಮುಂಚೆನೆ ಗುಟ್ರಿಗೂ ಹೋಗೋದಿಲ್ಲ ನಾವು. ಆಮೇಲೆ 11 ತಿಂಗಳಾದ್ಮೇಲೆ ಬೇರೆಯವ್ರು ಬರ್ತಾರೆ ಗುಟ್ರಿಗೂ. ಪತ್ಲು ಏನ ಇವ್ ನಿಂಗೆ? ಈ ಪಕ್ಕಿನ ಆಟ ಜಾಸ್ತಿ ಆಯ್ತು ಕಣೋ. ಡಾಕ್ಟರ್ ತಗೋ ಕಂಪ್ಲೇಂಟ್ ಮಾಡೋಣ ಬರೋ. ಡಾಕ್ಟರ್ ಅಣ್ಣ, ನಮ್ಗೆ ಹೆಲ್ಪ್ ಮಾಡೋಣ. ಇಷ್ಟ ಆಯ್ತಣ್ಣ. ಇಲ್ಲಿ ತಗೊಳಯ್ಯ, ಬಹಳ ಒಳ್ಳೆ ವ್ಯಾಕ್ಯೂಮ್ ಕ್ಲೀನರ್ ಇದು. ಇದನ್ನ ಆನ್ ಮಾಡ್ಬಿಡಯ್ಯ, ಅದ್ರ ಗೂಡೆಲ್ಲ ಬಂದು ಇದಕ್ಕೆ ಸೇರ್ಕೊಳುತ್ತೆ. ಆಮೇಲೆ ಅದನ್ನ ಬಿಸಾಕ್ಬಿಡ ಆಚೆ ಕಡೆ. ಆ ಗೂಡುಗಳೇ ಇಲ್ಲ ಅಂತ ಹೇಳಿದ್ಮೇಲೆ ಪಾರಿವಾಳಗಳೆಲ್ಲ ಎಲ್ಲಿ ಬಂದು ಕೂತ್ಕೊಳುತ್ತವೆ. ಕರೆಕ್ಟ್. ಪತ್ಲು, ಎಲ್ಲ ಕಡೆನೂ ಮೊಟ್ಟೆ ಇಟ್ಬಿಟ್ಟಿವೆ ಕಣೋ. ಏನ್ ಮಾಡೋದು? ಆ ಗೂಡಿನ ತೆಗಿಯಕ್ ಹೋದ್ರೆ ಮೊಟ್ಟೆ ಹೊಡೆದೋಗ್ಬಿಟ್ರಿ, ಏನೋ ಮಾಡೋದು? ಪಾಪ ಇವ್ ಕಸುವಾಗ್ಬಿಟ್ಟಿದೆ ಅನ್ಸುತ್ತೆ. ತಿನ್ನಿ. ಅಲ್ಲೇನ್ ಮಾಡ್ತಿದೀಯೋ? ಪಾಪ ಮರಿಗಳಿಗೆ ಕಾಳು ತಿನ್ನಿಸ್ತಾ ಇದ್ದೆ ಕಣ, ಅಷ್ಟೇ. ನೀನ್ ಕಾಳು ತಿನ್ಸಕ್ ಅಲ್ಲಿಗೆ ಹೋಗಿದ್ಯೋ ಇಲ್ಲ ಗೂಡು ಕಿತ್ತಕ್ ಹೋಗಿದ್ಯೋ ಅಲ್ಲಿಗೆ ನೀನು? ಅಯ್ಯೋ ಪತ್ಲು, ಪಾಪ ಚಿಕ್ಕ ಚಿಕ್ಕ ಮರಿಗಳು ಕಣ, ಇದನ್ನ ಹೆಂಗೋ ತೆಗಿಯಕ್ಕಾಗುತ್ತೆ ಇಲ್ಲಿಂದ? ಈ ಮನುಷ್ಯ ತುಂಬಾ ಒಳ್ಳೆಯವನಿದಾನೆ. ನೀನಂತೂ ತುಂಬಾ ಒಳ್ಳೆ ವ್ಯಕ್ತಿ. ನಮ್ಮ ಮಕ್ಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ಯಾ?
ಆದ್ರೆ ಮಕ್ಕಳನ್ನ ಇಲ್ಲಿಂದ ಈಗಲೇ ಕರ್ಕೊಂಡು ಹೋಗ್ಬಿಡಿ. ಪಾಪ ಇಲ್ಲೇ ಇರ್ಲಿ ಇವು ಬಿಡಿ. ನಾನು ಇವ್ರ ಜೊತೆ ಆಟ ಆಡ್ತೀನಿ, ಇವ್ ಹೊಟ್ಟೆಗೆ ಏನ್ ಬೇಕೋ ಅದನ್ನ ಕೊಡ್ತೀನಿ, ಇವುಗಳನ್ನ ದೊಡ್ಡದಾಗಿ ಮಾಡ್ಬಿಡ್ತೀನಿ. ಆಗ್ಲಿ, ಮಕ್ಕಳು ದೊಡ್ಡವರಾದ ತಕ್ಷಣ ನಾವ್ ಈ ಮನೆ ಬಿಟ್ಟು ಹೊರಟೋಗ್ತೀವಿ, ಸರಿನಾ? ಓಯ್ ನೀವುಗಳು ಬಿಟ್ಟೋದ್ರೇನಂತೆ, ಬೇರೆಯವ್ರನ್ನ ಗುಟ್ರಿಗೂ ಕರ್ಕೊಂಡು ಬರ್ತೀನಿ. ಹುಷಾರ್, ಮೋಟೋರ್ ಹತ್ರ ಬೇರೆ ಯಾವ್ದಾದ್ರು ಪಾರಿವಾಳ ನೀನ್ ಕರ್ಕೊಂಬಂದ್ರೆ ಗುಟ್ರುಗುಮ್, ನನ್ನ ಮಕ್ಕಳನ್ನ ತುಂಬಾ ಇಷ್ಟಪಡ್ತಾರೆ ಮೋಟೋ ಅವರು. ಗುಟ್ರುಗುಮ್ ಗುಟ್ರುಗುಮ್, ಈ ಮನೆನ ಖಾಲಿ ಮಾಡ್ಬೇಕಾಗಿದೆ, ಬೇರೆ ಯಾರೂ ಬರ್ಲೇ ಕೂಡ್ದು. ಗುಟ್ರುಗುಮ್. ಆಯ್ತಾಯ್ತಾಯ್ತಾಯ್ತು, ಸರಿ ಸರಿ ಸರಿ, ಓಕೆ ಓಕೆ. ನಿಮ್ಮೆಷ್ಟದಂಗೆ ಆಗ್ಲಿ ಗುಟ್ರಿಗೂ, ನಿಮ್ಮ ಹಣೆ ಬರ. ಒಳ್ಳೆಯವರಿಗೆ ಕಾಲನೇ ಇಲ್ಲ ಗುರು ಗುಟ್ರಿಗೂ. ಮೋಟು ಪತ್ಲು, ನಿಮ್ ತರ ಸ್ನೇಹಿತರನ್ನ ಭೇಟಿಯಾಗಿದ್ದು ನಮ್ಗೆ ತುಂಬಾ ಖುಷಿಯಾಗಿದೆ. ನಮ್ಮ ಮಾತಿನ ಪ್ರಕಾರ ನಾವೀಗ ವಾಪಸ್ ಹೋಗ್ತಾ ಇದೀವಿ. ಗುಡ್ರುಗೂಮ್ ಗುಡ್ರುಗೂಮ್, ತಿರ್ಗಾ ಸಿಗೋಣ. ಗುಡ್ರುಗೂಮ್. ಬರ್ತಾ ಇರಿ ಸ್ನೇಹಿತರೆ, Bye ಬಾಯ್ ಬಾಯ್. Watch India's largest kids library only on Geo Hotstar. Download the app now.